ವಿಷ್ಣುವರ್ಧನ್ ವಿಚಾರದಲ್ಲಿ ಪದೇ ಪದೇ ಅನ್ಯಾಯ ಆಗ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ ಹಿಂದೇಟು. ಯಾಕಂದ್ರೆ ಅವ್ರು ಬದುಕಿದ್ದಾಗಲೂ ಕೂಡ ಸಾಕಷ್ಟು ಸಾಹಸಗಳನ್ನು ಮಾಡಿದ್ರು, ಸವಾಲುಗಳನ್ನು ಎದುರಿಸಿದ್ರು. ಸೊ ಅದಾದ ಅವ್ರ ಕಾಲವಾದ ನಂತರನೂ ಕೂಡ ಅವರಿಗೆ ಆ ಸವಾಲುಗಳೇ ಎದುರಾಗ್ತಾ ಇದೆ ಅನ್ನುವಂಥದ್ದು ಅವ್ರ ವಿಚಾರದಲ್ಲಿ. ಒಂದು ಕಡೆ ನಾನು ಆಗಲೇ ಹೇಳಿದಾಗೆ ಬೇಸರ ಆಗತ್ತೆ. ಆದರೆ ಇನ್ನೊಂದು ಕಡೆ ನೋಡೋಕೆ ಹೋದರೆ ಅವರು ಸಾಹಸ ಸಿಂಹ ಹಾಗೆ ಆಗಲಿಲ್ಲ. ಸಾಹಸ ಮಾಡಿದಾಗಲೇ ಅವರು ಸಾಹಸ ಸಿಂಹ ಅನ್ನಿಸ್ಕೊಂಡ್ರು. ಹಾಗೇ ಅವರು ಇದ್ದರು. ಹಾಗಾಗಿ ಜೀವನದಲ್ಲಿ ಸಂಘರ್ಷಗಳು ಎದುರಾಗ್ತವೆ. ನಮ್ಮ ವಿಷಯದಲ್ಲಾಗಿರಬಹುದು ಅಥವಾ ಅಪ್ಪವ್ರ ವಿಷಯದಲ್ಲಿ ಅದು ಆ, ಪದೇ ಪದೇ ಅಥವಾ ಜೀವನದ ಹಲವಾರು ಹಂತಗಳಲ್ಲಿ ಅದು ಎದುರಾಗ್ತಾ ಬಂದಿವೆ. ಆದರೆ ನಾವಂತೂ ಕುಗ್ಗಿಲ್ಲ, ಅವರು ಕುಗ್ಗಿಲ್ಲ. ಅದೇ ನಮಗೂ ಕೂಡ ಆ, ಒಂದು ದಾರಿದೀಪ. ಹಾಗಾಗಿ ನಾವು ಕೂಡ ಕುಗ್ಗಲಿಲ್ಲ. ಅವರಿಗೆ ಸಿಗಬೇಕಾದ ಒಂದು ಮಾನ್ಯತೆ ಏನಿದೆ, ಮನ್ನಣೆ ಏನಿದೆ ಅಥವಾ ಒಂದು ಸರ್ಕಾರದ ಒಂದು ಆ, ಕಿರೀಟ ಅನ್ನಿ, ಅದು ಏನು ಸಿಗಬೇಕಾಗಿದೆ, ಅದು ಸಿಗಬೇಕು. ಅವರಿಗೆ ಅದು ಆ, ಸಿಕ್ಕಾಗ ಅಥವಾ ದೊರಕಿದಾಗ ಅದು ನಮ್ಮೆಲ್ರಿಗೂ, ನಮ್ಮ ಎಲ್ಲ ಕರ್ನಾಟಕದ ಜನತೆಗೂ, ಎಲ್ಲ ಕನ್ನಡಿಗರಿಗೂ ಅದು ಹೆಮ್ಮೆಯ ವಿಷಯ ಆಗುತ್ತೆ. ವಿಷ್ಣುವರ್ಧನ್ ವಿಚಾರದಲ್ಲಿ ಪದೇ ಪದೇ ಅನ್ಯಾಯ ಆಗ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ ಹಿಂದೇಟು. ಯಾಕಂದ್ರೆ ಅವ್ರು ಬದುಕಿದ್ದಾಗಲೂ ಕೂಡ ಸಾಕಷ್ಟು ಸಾಹಸಗಳನ್ನು ಮಾಡಿದ್ರು, ಸವಾಲುಗಳನ್ನು ಎದುರಿಸಿದ್ರು. ಸೊ ಅದಾದ ಅವ್ರ ಕಾಲವಾದ ನಂತರನೂ ಕೂಡ ಅವರಿಗೆ ಆ ಸವಾಲುಗಳೇ ಎದುರಾಗ್ತಾ ಇದೆ ಅನ್ನುವಂಥದ್ದು ಅವ್ರ ವಿಚಾರದಲ್ಲಿ. ಒಂದು ಕಡೆ ನಾನು ಆಗಲೇ ಹೇಳಿದಾಗೆ ಬೇಸರ ಆಗತ್ತೆ. ಆದರೆ ಇನ್ನೊಂದು ಕಡೆ ನೋಡೋಕೆ ಹೋದರೆ ಅವರು ಸಾಹಸ ಸಿಂಹ ಹಾಗೆ ಆಗಲಿಲ್ಲ. ಸಾಹಸ ಮಾಡಿದಾಗಲೇ ಅವರು ಸಾಹಸ ಸಿಂಹ ಅನ್ನಿಸ್ಕೊಂಡ್ರು. ಹಾಗೇ ಅವರು ಇದ್ದರು. ಹಾಗಾಗಿ ಜೀವನದಲ್ಲಿ ಸಂಘರ್ಷಗಳು ಎದುರಾಗ್ತವೆ. ನಮ್ಮ ವಿಷಯದಲ್ಲಾಗಿರಬಹುದು ಅಥವಾ ಅಪ್ಪವ್ರ ವಿಷಯದಲ್ಲಿ ಅದು ಆ, ಪದೇ ಪದೇ ಅಥವಾ ಜೀವನದ ಹಲವಾರು ಹಂತಗಳಲ್ಲಿ ಅದು ಎದುರಾಗ್ತಾ ಬಂದಿವೆ. ಆದರೆ ನಾವಂತೂ ಕುಗ್ಗಿಲ್ಲ, ಅವರು ಕುಗ್ಗಿಲ್ಲ. ಅದೇ ನಮಗೂ ಕೂಡ ಆ, ಒಂದು ದಾರಿದೀಪ. ಹಾಗಾಗಿ ನಾವು ಕೂಡ ಕುಗ್ಗಲಿಲ್ಲ. ಅವರಿಗೆ ಸಿಗಬೇಕಾದ ಒಂದು ಮಾನ್ಯತೆ ಏನಿದೆ, ಮನ್ನಣೆ ಏನಿದೆ ಅಥವಾ ಒಂದು ಸರ್ಕಾರದ ಒಂದು ಆ, ಕಿರೀಟ ಅನ್ನಿ, ಅದು ಏನು ಸಿಗಬೇಕಾಗಿದೆ, ಅದು ಸಿಗಬೇಕು. ಅವರಿಗೆ ಅದು ಆ, ಸಿಕ್ಕಾಗ ಅಥವಾ ದೊರಕಿದಾಗ ಅದು ನಮ್ಮೆಲ್ರಿಗೂ, ನಮ್ಮ ಎಲ್ಲ ಕರ್ನಾಟಕದ ಜನತೆಗೂ, ಎಲ್ಲ ಕನ್ನಡಿಗರಿಗೂ ಅದು ಹೆಮ್ಮೆಯ ವಿಷಯ ಆಗುತ್ತೆ.